ನೋಡಿ ಫ್ರೆಂಡ್ಸ್, ಈ ಥರ ಕರ್ಚಿಕಾಯಿ ಇವು. ಇಂಥ ಕರ್ಚಿಕಾಯಿ ಈ ಥರ ಬಳ್ಳಿಯಲ್ಲಿರ್ತಾವೆ ಫ್ರೆಂಡ್ಸ್. ಈಗ ಅರ್ದಿಟ್ಕೊಂಡಿನಿ ಫ್ರೆಂಡ್ಸ್. ಈ ಥರ ಬಳ್ಳಿ ಒಳಗಿರ್ತಾವೆ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಇರ್ತಾವೆ ಫ್ರೆಂಡ್ಸ್. ಅರಿಬೇಕೇನು ನೋಡಿ ಫ್ರೆಂಡ್ಸ್, ಈ ಥರ ಇದ್ದಾವೆ. ಇವನ್ನೆಲ್ಲ ಸೋಸ್ಕೊಂಡು ಹುರ್ಕೊಂಡು ಪಲ್ಯ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಯಾವ ಥರ ಇರ್ತಂತ ಹೇಳಿ ಫ್ರೆಂಡ್ಸ್. ಎಷ್ಟು ರುಚಿಯಾಗಿರುತ್ತೆ. ಸೆಕೆಂಡ್ ರೊಟ್ಟಿ ಒಳಗೆ ಅನ್ನದೊಳಗೆ ಕುರು ಅಂತ ಕುರ್ಕುರೆ ಥರ ಇರುತ್ತೆ ಫ್ರೆಂಡ್ಸ್. ಇದು ಮಾಡ್ಕೊರಿ ಫ್ರೆಂಡ್ಸ್. ಸಿಟಿಯಾಗೆಲ್ಲ ಮಾರಾಕ್ ಬರ್ತಾರೆ ನೋಡಿ ಫ್ರೆಂಡ್ಸ್. ಇವನ್ನ ಇಲ್ಲಿ ಹಳ್ಳಿ ಒಳಗೆ ಇಲ್ಲೇ ಸಿಗ್ತಾವೆ ಫ್ರೆಂಡ್ಸ್. ಅಲ್ಲಿ ಸಿಟಿ ಒಳಗೆ ನೀವು ತೊಗೊಂಡು ಮಾಡ್ಕೊರಿ ಫ್ರೆಂಡ್ಸ್. ಈ ಥರ ಸೋಸಿಕೊಂಡು ಇವನಿಂದ ಮುಂದೆ ಸೋಸಿ ಫ್ರೆಂಡ್ಸ್. ಈ ಥರ ಕಾಣಿಸ್ತಾವೆ ನೋಡಿ ಫ್ರೆಂಡ್ಸ್. ಎಷ್ಟು ರುಚಿ ಇರ್ತವೆ. ಮಾಡ್ಕೊರಿ, ತಿನ್ನಿರಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಈ ಥರ ಬಳ್ಳಿ ಒಳಗಿರ್ತಾವೆ ಫ್ರೆಂಡ್ಸ್. ಎಲ್ಲರೂ ಕಂಡ್ರೆ ಹರ್ಕೊಂಬರ್ರಿ. ಇಲ್ಲಿ 100 ರೂಪಾಯಿ kg ತೊಗೊತಾರೆ ಫ್ರೆಂಡ್ಸ್. ಈ ಥರ ಬಲ್ತಿದ್ದು ಆದರೆ ರೇಟ್ ಜಾಸ್ತಿ ಇತ್ತು ಫ್ರೆಂಡ್ಸ್. ಹೇಳುವಾರು ತೂಕ ಬರೋದಿಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹುರಿದು ತೋರಿಸ್ತೀನಿ. ಈ ಥರ ಹಾಕಿ ಹಂಚೊಳಗೆ ಹಾಕಿ ಈ ಥರ ಹುರಿದು ಫ್ರೆಂಡ್ಸ್. ಜಾಸ್ತಿ ಹೊತ್ತು ಹುರಿಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಹುರಿದಿದ್ದೇವೆ. ಸ್ವಲ್ಪ ಉಪ್ಪು ಫ್ರೆಂಡ್ಸ್, ಸ್ವಲ್ಪ ಉಪ್ಪು ಹಾಕಿ ಫ್ರೆಂಡ್ಸ್. ಸ್ವಲ್ಪ ಅಡುಗೆ ಎಣ್ಣೆ, ಸ್ವಲ್ಪ ಖಾರದ ಪುಡಿ, ನೋಡಿ ಫ್ರೆಂಡ್ಸ್. ಈ ಥರ ಆಗಿದೆ ಪಲ್ಯ. ಎಷ್ಟು ರುಚಿಯಾಗಿರ್ತೀವಿ. ಮಾಡ್ಕೊರಿ, ತಿನ್ನಿರಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಿಸಿ ರೊಟ್ಟಿ ಅಷ್ಟು ಬರೀ ಟೇಸ್ಟ್ ಆಗಲ್ಲ. ಸೆಕೆಂಡ್ ರೊಟ್ಟಿ ಭಾಳ ಟೇಸ್ಟ್ ಆಗಿ ಫ್ರೆಂಡ್ಸ್. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ನಿರಿ, ಟೇಸ್ಟ್ ಹೆಂಗಿದೆ ಅಂತ ಹೇಳಿ.